ಗುಡ್ ಈವ್ನಿಂಗ್ ಅಂತ ಹೇಳುವುದು. ಸಂಜೆ ಆಗ್ತಾ ಬಂತು, ಒಂದು 4:15 ಗಂಟೆ ಆಗ್ತಾ ಬಂತು. ಮಳೆ ಬರೋ ಕಾರಣ ವಾತಾವರಣ ಈ ರೀತಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ, ಕೋಲ್ಡ್ ಆಗಿದೆ. ಏನಂದರೆ ನಿಮ್ಮಲ್ಲಿ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ, ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಯಾರಿದ್ದಾರೆ ಅಂತ ನೋಡಿದ್ರ ಓ ಅಂತ ಹೇಳ್ತಾ ಇದ್ದಾಳೆ. ಸೊ ಇದಕ್ಕಿಂತ ಮುಂಚೆ ಒಂದು ಬೆಕ್ಕು ಇತ್ತು, ಬ್ಲ್ಯಾಕ್ ಕಲರ್. ಇದು ರಾಕಿ ಇದ್ದಾನಲ್ವ, ಅವನು ಅದನ್ನು ತಿಂದುಬಿಟ್ಟ ಅಂತೇಳಿದರೆ ಅದನ್ನು ಕೊಲೆ ಮಾಡ್ದ. ತಿಂದುಬಿಟ್ಟ ಅಂದರೆ ಅವನು ಅದನ್ನು ಸಾಯಿಸಿಬಿಟ್ಟ. ಏನಂದರೆ ಅದರ ಕುತ್ತಿಗೆಯನ್ನೇ ಹಿಡ್ದ ಇಲ್ಲಿ. ಸೊ ಬೆಕ್ಕು ಸತ್ತು ಹೋಯಿತು. ಸೊ ಈಗ ಈ ಬೆಕ್ಕನ್ನು ನಾವು ಅವನನ್ನೇನಾದರೂ ಹೊರಗಡೆ ಬಿಟ್ಟರೆ ಬೆಕ್ಕನ್ನು ಒಳಗಡೆ ಹಾಕ್ತೀವಿ. ಸೊ ಇದನ್ನು ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಅವನು ಯಾಕೋ ಅವನಿಗೆ ಅದನ್ನು ನೋಡಿದಾಗ ಏನಾಗುತ್ತೋ ಅಂತ ನನಗೆ ಗೊತ್ತಿಲ್ಲ. ಕೋಳಿಯನ್ನು ಕೂಡ ಹಾಗೆ ಬೆನ್ನಟ್ಟಿಸಿಕೊಂಡು ಹೋಗ್ತಾನೆ, ತುಂಬ ಉಪದ್ರ ಮಾಡ್ತಾನೆ ಅವನು. ಅವನು ಹಾಗೆ ಮಾಡಿದಾಗ ಅವನು ತುಂಬ ಪೆಟ್ಟು ಕೂಡ ತಿಂದಿದ್ದ. ಯಾಕೆ ಅಷ್ಟು ಬೇಗ ನಾವು ಗೊಬ್ಬೆ ಹಾಕಿದ ಹಾಗೆ ಅವನು ಗಟ್ಟಿಯಾಗಿ ಹಿಡಿದು ಬಿಟ್ಟ. ಏನೂ ಮಾಡಲಿಕ್ಕೆ ಆಗಲಿಲ್ಲ ನಮಗೂ ಕೂಡ. ಆದರೆ ಪಿಪ್ಪು ಹಾಗೆ ಇಲ್ಲ, ಪಿಪ್ಪು ಸಾವಧಾನವಾಗಿರ್ತಾಳೆ. ಪಿಪ್ಪು ಏನು ಅಷ್ಟು ಉಪದ್ರ ಮಾಡೋದಿಲ್ಲ. ಓಡಪೋಯ ಓಹೋ ಮೂಲೆಲ್ಲ ಎಷ್ಟು ಹೊತ್ತು ನೋಡಿದರೂ ನನ್ನ ಕಾಲ ಹತ್ರ ಇನ್ನು ಬಂದು ಕೂತ್ಕೊಳ್ತದೆ. ಸೊ ಈಗನೂ ಅಷ್ಟೇ ಕಾಲ ಹತ್ರ ಬಂದು ಕೂತ್ಕೊಂಡಿದೆ. ಮುಖ ಎಲ್ಲ ತೊಳಿತಾ ಇದೆ, ಕ್ಲೀನ್ ಮಾಡ್ತಾ ಇದೆ. ಸೊ ನನಗನ್ನಿಸ್ತು ಯಾಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬಾರ್ದು ಅಂತ. ಬೆಕ್ಕು ತಂದಿದ್ದಾರೆ ಅಂತ. ಹಾಗೇ ನನಗೆ ಸ್ಟೋರಿಗೆ ಹೋಗಲಿಕ್ಕಿತ್ತು, ಅಂದರೆ ರೇಷನ್ ತರಲಿಕ್ಕಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗಿ ಬಂದೆ ಅಷ್ಟೇ. ಹಾಗೆ ನೋಡೋಣ, ನಿಮಗೆ ಈ ವಿಡಿಯೋನ ನಾನು ಹೇಗೆ ಮುಂದುವರಿಸ್ತೇನೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ. ಈ ಮೊಬೈಲ್ ಒಂದು ಹಾಳಾಗಿ ಏನು ಮಾಡೋದಕ್ಕೂ ನನಗೆ ಆಗ್ತಾಯಿಲ್ಲ. ನೋಡೋಣ ಏನಾದರೂ ಬೇರೆ ಪರಿಹಾರ ವ್ಯವಸ್ಥೆ ಇದೆಯೋ ನೋಡ್ತೇನೆ. ಇವರಲ್ಲಿ ಹೇಳಿದೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ಜಾಸ್ತಿ ಯೂಸ್ ಮಾಡಿದರೆ ಆಫ್ ಆಗ್ತದೆ, ಯೂಸ್ ಮಾಡದೇ ಇದ್ದರೆ ಫೋನ್ ಆನೇ ಆಗೋದಿಲ್ಲ. ಆ ರೀತಿ ಸ್ವಲ್ಪ ಯೂಸ್ ಮಾಡಬೇಕಷ್ಟೇ. ನಾನು ಹಾಗೆ ವಿಡಿಯೋನು ಜಾಸ್ತಿ ಲೆಂತ್ ಏನಾದರೂ ವಿಡಿಯೋ ಮಾಡಿದ್ರೆ ಇನ್ನು ಆಫು ಆಗ್ಬೋದು ನಡುವಲ್ಲಿ, ಗೊತ್ತಿಲ್ಲ ನನಗೆ. ಸೊ ನೋಡೋಣ, ನಾನು ಇನ್ನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ನಂದಿನಿ ಬೇಡ ದೊಡ್ಡ ಬಾಕ್ಸ್. ಇವರಿಗೆ ಓಪನ್ ಮಾಡಲಿಕ್ಕೆ ಮಾತ್ರ ಅರ್ಧ ಗಂಟೆ ಬೇಕು. ಓಪನ್ ಮಾಡಿ ಅವರಿಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ, ನನಗೆ ಸಹ ಎಲ್ಲಿ ಹೋಗ್ಲಿಕ್ಕಿಲ್ಲ. ಮೆಲಾನೆ ಮಾಡು. ಹೋಗಿ ಬನ್ನಿ. ನೋಡಿ ಇದರಲ್ಲಿ ಎಷ್ಟು ದೊಡ್ಡ ಬಾಕ್ಸ್, ನೋಡಿ ಎಷ್ಟು ದೊಡ್ಡ ಬಾಕ್ಸ್ ತೋರಿಸು. ಇದರಲ್ಲಿ ಇಷ್ಟು ದೊಡ್ಡ ತಿಂಡಿ, ಎಷ್ಟು ದೊಡ್ಡದಿದೆ ನೋಡಿ. ಇದು ಕೂಡ ಇದನ್ನು ಎತ್ತಲಿಕ್ಕೆ ಆಗೋದಿಲ್ಲ ನನಗೆ, ಅಷ್ಟು ಜಾಸ್ತಿ ಉಂಟು ಇದರಲ್ಲಿ. ಐಟ್ ಮಾರೆ ಆಜಿ ಇದರಲ್ಲಿ ಇದು ಜಾಸ್ತಿ ಉಂಟು. ಇಷ್ಟು ಸಣ್ಣದು ಬೇಡ. ಅದು ಕೂಡ ಎಷ್ಟಿದೆ? 1 2 3 4 5 6 7 ಇದನ್ನ ಹೈಟ್ ಉಂಟು 7 9 10. ಇದರಲ್ಲಿ 10 ಇದೆ. ನಾವು ಸಣ್ಣದಿರುವಾಗ ನನ್ನ ತಮ್ಮ ತರ್ತಿದ್ದ ಸ್ವೀಟ್, ಅದು ಇದಲ್ಲ, ಸ್ವಲ್ಪ ಯಾರು ಹೇಳಿದ್ದು? ನನ್ನ ತಮ್ಮ ತರ್ತಿದ್ದ ಅಲ್ಲ, ಎಷ್ಟು ದೊಡ್ಡದಿತ್ತು ಅದು. ಹೌದು, ಈಗ ಇಷ್ಟು ಸಣ್ಣದಾಗಿದೆ. ದೇವರೇ, ಅದೇ ಅದಕ್ಕಿಂತ ದೊಡ್ಡದು ಬರ್ತದೆ, ಇದಕ್ಕಿಂತ ದೊಡ್ಡದು. ನೀವು ಹೇಳಿದಷ್ಟು ಇಷ್ಟು ದೊಡ್ಡದು ಬರ್ತದೆ. ಅದಕ್ಕೆ ಒಂದಕ್ಕೆ 1 ರೂಪಾಯಿ ಇರ್ಬೋದು. ಒಂದಕ್ಕೆ 1 ರೂಪಾಯಿ ಆದರೆ ಎಷ್ಟು ಸಹ ತಗೊಳ್ಬೋದು. ಒಂದಕ್ಕೆ 1 ರೂಪಾಯಿ ಈಗ ಮಣ್ಣು. 60 ರೂಪೀಸ್, 60 ರೂಪಾಯಿಗೆ 100 ಗ್ರಾಮಿಗೆ 60 ರೂಪಾಯಿ. 60 ತುಂಬಾನೇ ಜಾಸ್ತಿ ಆಯಿತು ರೇಟ್. 6 ರೂಪೀಸ್ ಅದು ಅಂಜಗ ಪಂಡ. ಅಯ್ಯೋ ನೋಡಿ, ಇದರಲ್ಲಿ ಇದು ನನ್ನಲ್ಲಿ ಒಂದು ದೊಡ್ಡದು ರಬ್ಬರ್ ಬ್ಯಾಂಡ್ ಇದೆ, ಹೇರ್ ರಬ್ಬರ್ ಬ್ಯಾಂಡ್. ಇದು ತುಂಬ ದೊಡ್ಡದಾಗ್ತಾ ಇದೆ. ಸೊ ನಾನೊಂದು ಮೊಬೈಲಲ್ಲಿ ನೋಡಿದೆ ಹ್ಯಾಕ್ ಮಾಡುವಂಥದ್ದು. ಅದು ನಡೀತದಾ ಇಲ್ವಾ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಒಂದು ಸಣ್ಣ ಬೌಲಲ್ಲಿ ನೀರಿಟ್ಟಿದ್ದಾನೆ ಬಿಸಿ ಆಗೋದಕ್ಕಂಥೇಳಿ. ಅವ್ರು ತುಂಬ ಬಾಯ್ಲ್ ಆದ ನಂತರ ಈ ರಬ್ಬರ್ ಬ್ಯಾಂಡ್ ಏನಿದೆ ನೋಡಿ ಅದನ್ನು ಹಾಕಿದ್ರು. ಸೊ ನೋಡೋಣ, ನೀರು ಫುಲ್ಲು
ತುಂಬಾ ಬಿಸಿ ಆಗಲಿ ಅನ್ನಂತ ಹಾಕೋಣ, ನೋಡೋಣ. ನೋಡಿ, ಈ ರೀತಿ ಬಿಸಿ ಆದ ನಂತರ ಅವರು ರಬ್ಬರ್ ಬ್ಯಾಂಡ್ನ ಹಾಕಿದರು. ನೋಡೋಣ, ಈಗ ಹಾಕ್ತೇನೆ ನಾನು. ಐ ಥಿಂಕ್ ಏನೂ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ನನಗೆ. ನೋಡೋಣ, ಸ್ವಲ್ಪ ಟೈಮ್ ನೋಡೋಣ. ನಿಮಗೂ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಓಕೆ, ರಬ್ಬರ್ ಬ್ಯಾಂಡ್ ತುಂಬಾ ದೊಡ್ಡದಿತ್ತು, ಈಗ ಸ್ವಲ್ಪ ಸಣ್ಣದಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಹಾಕಬೇಕಾದ್ರೆ ತುಂಬಾ ದೊಡ್ಡದಿತ್ತು, ಆದರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತ ಅನ್ನಿಸ್ತದೆ ನನಗೂ ಕೂಡ. ನೋಡೋಣ ತೆಗೆದಾದ ನಂತರ ಯಾವ ರೀತಿ ಬರ್ತದೆ ಅಂತ. ಓಕೆ, ಸ್ಟವ್ ಆಫ್ ಮಾಡೋಣ. ಓ, ಐ ಥಿಂಕ್ ಇಟ್ಸ್ ವರ್ಕ್ಡ್. ಇದು ವರ್ಕ್ ಆಗ್ತದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ. ನೋಡಿ, ವರ್ಕ್ ಆಗ್ತದೆ. ತುಂಬಾ ಸ್ವಲ್ಪ ಸ್ಟಿಪ್ ಆಯಿತು. ವರ್ಕ್ ಆಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅದು ನಿಜಾನೇ ಅನ್ನಿಸ್ತಾ ಇದೆ ನನಗೀಗ. ತುಂಬ ವರ್ಕ್ ಆಗಿದೆ. ಇದು ನಾನು ತುಂಬ ಹಳೆಯ ರಬ್ಬರ್ ಬ್ಯಾಂಡ್. ಹಾಕಿ ನೋಡೋಣ ಅಂಥೇಳಿ ಜಸ್ಟ್ ಟೆಸ್ಟ್ ಮಾಡಿದೆ ಅಷ್ಟೇ. ವರ್ಕ್ ಆಗ್ತದೆ ನೋಡಿ. ಎಸ್, ಎಲ್ಲಿ ಬಂದಿದ್ದೇನೆ ನಾನು? ಮನೆಗೆ ಬಂದಿದ್ದೇನೆ. ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡದ್ದು ಮಾತ್ರ ವಿಡಿಯೋ ಮಾಡಲಿಲ್ಲ. ಸೊ ಇಲ್ಲಿ ಬಂದ ನಂತರ ನೆನಪಾಯಿತು, ವಿಡಿಯೋ ಮಾಡ್ಬೋದಿತ್ತು ಅಂತ. ಸೊ ಇಲ್ಲಿ ತುಂಬ ಪೇರಳೆ ಹಣ್ಣು ಇದೆ. ಲಾಸ್ಟ್ ಟೈಮ್ ನೀವು ನೋಡಿದ್ರಿ, ನಾನು ಪೇರಳೆ ಕೊಯ್ತಾ ಇದ್ದೆ. ಸೊ ಈ ಸಾರಿ ಕೂಡ ಇದೆ, ತುಂಬಾ ಇದೆ. ಈಗ ಅದನ್ನು ಸ್ವಲ್ಪ ತೆಗಿಬೇಕು ಅಂತ ಅಂದ್ಕೊಂಡಿದ್ದೇನೆ. ಮನುಷ್ಯ ಬರಲಿ ಅಂತ ಮನುಷ್ಯನನ್ನು ಸ್ವಲ್ಪ ಮರಕ್ಕೆ ಹತ್ತಿಸ್ಬಿಟ್ಟು ತೆಗಿಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ತುಂಬ ಇದೆ ಪೇರಳೆ ಹಣ್ಣು, ತುಂಬ ಚೆನ್ನಾಗಿದೆ, ತಿನ್ನಬೇಕಂದ್ರೂ ತುಂಬ ಟೇಸ್ಟ್ ಇದೆ. ಸೊ ತಿನ್ನೋಣ ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಕೂಡ ನಾನು ಊಟ ಮಾಡಲಿಲ್ಲ. ಮನೆಯಿಂದ ಬರಬೇಕಾದ್ರೆ ನಾನು ಇವತ್ತು ಇಡ್ಲಿ ಮಾಡಿದ್ದೆ. ನೋಡಿ, ಸೊಳ್ಳೆ ನೋಡಿ, ಓ ದೇವಾ, ಎಷ್ಟು ರಕ್ತ ಎಲ್ಲ ಸೊಳ್ಳೆಗೆ ಹೋಗ್ತದ ಅಂತ ಅನ್ನಿಸ್ತದೆ, ಅಷ್ಟು ರಕ್ತ ಕುಡಿತದೆ ಸೊಳ್ಳೆ. ಓಕೆ, ನಾನು ಆ್ಯಕ್ಚುಲಿ ಇಲ್ಲಿಗೆ ಯಾಕೆ ಬಂದೆ ಅಂದರೆ ನನಗೆ ತೆಂಗಿನಕಾಯಿ ಬೇಕಿತ್ತು, ಕೊಂಡೋಗೋದಕ್ಕೆ ಅಂತ ಬಂದೆ. 2 ನೋಡಿ ಎಲ್ಲಿ ಇಟ್ಟೆ, ಇನ್ನು ಸ್ವಲ್ಪ ತೆಂಗಿನಕಾಯಿ ಇಲ್ಲಿ ಇದೆ. ಸೊ ಇದನ್ನೀಗ ನನಗೆ ಬೇಕು, ಮನೆಗೆ ಕೊಂಡೋಗ್ಲಿಕ್ಕೆ ಬೇಕು ಅಂತ. ಸೊ ನೋಡೋಣ, ಸ್ವಲ್ಪ ಇಲ್ಲದಿದ್ದರೆ ಇಲ್ಲಿ ಯಾವಾಗಲೂ ಮಾವಿನ ಹಣ್ಣು ತುಂಬ ಆಗ್ತದೆ. ಬಟ್ ಈ ಸರಿ ಮಾವಿನ ಹಣ್ಣು ಆಗಲಿಲ್ಲ. ಈ ಸರಿ ಮಾವಿನ ಹಣ್ಣು ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಯಾವಾಗಲೂ ತುಂಬ ಇರ್ತದೆ ಮಾವಿನ ಹಣ್ಣು, ಹಾಗೆ ಹಲಸಿನ ಹಣ್ಣು ತುಂಬ ಇದೆ. ಸೊ ಒಂದಾದರೂ ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದಾನೆ. ತೆಂಗಿನಕಾಯಿ ಇದೇನಿದೆ ನೋಡಿ,
ಜಮ್ಮುನೇರಳೆ ಏನಿದೆ ನೋಡಿ ಅದರ ಗಿಡ ಮನೆಯಲ್ಲಿ ತುಂಬ ಸರಿ ಕೊಂಡೋಗಿ ನೆಟ್ಟೆ. ಬಟ್ ಇಲ್ಲಿವರೆಗೂ ನನ್ನ ಮನೆಯಲ್ಲಿ ಇದಾಗಲಿಲ್ಲ. ಮತ್ತು ಇವತ್ತು ಕೊಂಡೋಗ್ತಾ ಇದ್ದಾನೆ. ಆಗ್ತದೆ ಅಂತ ನನಗೆ ಧೈರ್ಯ ಇಲ್ಲ, ಆದರೂ ಕೊಂಡೋಗ್ತಾ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ನೋಡಿ ಗಿಡ, ತುಂಬಾ ಇದೆ ಅಲ್ವಾ. ಸೊ ಇಲ್ಲಿ ಸ್ವಲ್ಪ ಇದೆ, ಇದು ಒಂದು 2-3 ರನ್ ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದಾನೆ ನೋಡಿ. ಈಸಿಲಿ ಬರ್ತಾ ಇದೆ, ಯಾಕಂದರೆ ಇಲ್ಲಿ ಹೊಯ್ಗೆ ಇದೆ. ಹಾಗಾಗಿ 3-4 ಗಿಡನ ಕೊಂಡೋಗಬೇಕು ಅಂತ ಅಂದ್ಕೊಂಡಿದ್ದಾನೆ. ನೋಡೋಣ. ಸೊ ಚೆನ್ನಾಗಿದೆ ಗಿಡ. ಇಲ್ಲಿಂದ 1-2 ಕೊಂಡೋಗೋಣ. ಸೊ ನೋಡಿ, ಇಲ್ಲಿ ತೆಂಗಿನಕಾಯಿ ಇದೆ. ಇದು ಎಲ್ಲ ನೀರಿಲ್ಲ ಇದರಲ್ಲಿ. ನಿಮಗೆ ಆಮೇಲೆ ಸಿಗ್ತೇನೆ ನಾನು, ಇನ್ನು ಆಮೇಲೆ ಸಿಗ್ತೇನೆ. ಮನೆಯಿಂದ ಆಗಲೇ ಬಂದು ನಾನು ತೆಂಗಿನಕಾಯಿ ತರಲಿಕ್ಕೆ ಅಂತ ಹೋಗಿದ್ದೆ ಅಲ್ವ. ಸೊ ತೆಂಗಿನಕಾಯಿ ಹಿಡ್ಕೊಂಡು ಬಂದೆ ನೋಡಿ, ಇಲ್ಲಿದೆ ತೆಂಗಿನಕಾಯಿ. ಮೋನಿಶಾ ಕೂಡ ನನ್ನ ಜೊತೆ ಬಂದಳು. ಹಾಗೆ ಸ್ವಲ್ಪ ಗಿಡ ಹಿಡ್ಕೊಂಡು ಬಂದೆ. ಪೇರಳೆ ಹಣ್ಣಿತ್ತು, ಕೊಯ್ಲಿಕ್ಕೆ ಆಗಲಿಲ್ಲ. ಪೇರಳೆ ಹಣ್ಣನ್ನು ನಾಳೆ ಹೋಗಲಿಕ್ಕಿದೆ ಮನೆಗೆ. ಸೊ ನಾಳೆ ಹೋಗೋಣ ಅಂತ ಅನ್ನಿಸ್ತು. ಹಾಗೆ ಅಲ್ಲಿಂದ ಬರಬೇಕಾದ್ರೆ ಗಿಡ ತಂದೆ ಅಂತ ಹೇಳಿದ್ನಲ್ಲ, ಆವಾಗಲೇ ನೀವು ತೆಗೆದಿಟ್ಟದನ್ನು ನೋಡಿದ್ರಿ. ಅದನ್ನು ಇಲ್ಲಿ ಮನೆಗೆ ತಂದು ನೋಡಿ ಈ ರೀತಿ ನೆಟ್ಟು ಬಿಟ್ಟೆ ಈಗ. ಯಾಕಂದರೆ ಮಳೆ ಬರ್ತದಲ್ಲ, ಸೊ ಹಾಗಾಗಿ ಅಲ್ಲಿ ನೆಟ್ಟು ಬಿಟ್ಟೆ. ಅಂದರೆ ನನಗೆ ಅದು ಕುಟ್ಟ ಮುಗೀರಲ್ಲಿ ಹೋಗಿ ನೆಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದು ದೊಡ್ಡ ಮರ ಆಗುವಂಥದ್ದು ಜಮ್ಮುನೇರಳೆ ಗೊತ್ತಿದೆಯಲ್ಲ. ಸೊ ಅದನ್ನು ನೆಡಲಿಕ್ಕೆ ಗಿಡನ ಹಿಡ್ಕೊಂಬಂದಿದ್ದಾನೆ. ಸೊ ಸೊಳ್ಳೆ ಇದೆ ತುಂಬ, ಯಾವಾಗಲೂ ಇದ್ದಾಗೆ ಡೈಲಿ. ಹಾಗೆ ಇಯರ್ಫೋನ್ ಇಟ್ಕೊಂಡಿದ್ದೆ. ಏನಂದರೆ ಪಾಕೆಟ್ FM ಏನಿದೆ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾನೆ. ಸೊ ತುಂಬ ಸ್ಟೋರಿಗಳಿವೆ ಅದರಲ್ಲಿ. ಸೊ ಅದನ್ನು ಸ್ವಲ್ಪ ಕೇಳ್ತೇನೆ. ನಿನ್ನೆ ಮನೆಗೆ ಹೋಗಿ ಬಂದ ನಂತರ ವಿಡಿಯೋ ಮಾಡಿರಲಿಲ್ಲ. ಮೋನಿಶಾ ಇದ್ದಾಳೆ ನೋಡಿ, ಲೂಡೋ ಆಟ ಆಡೋಣ ಅಂತ ಹೇಳ್ತಾ ಇದ್ದಾಳೆ ಆನ್ಲೈನಲ್ಲ. ಸೊ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಏನಂದರೆ ನಾನು ವಿಡಿಯೋನ ಎಂಡ್ ಮಾಡಿರಲಿಲ್ಲ. ಸೊ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.